ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾವು ಯೇಸು ಸ್ವಾಮಿಯ 7 ಮಾತುಗಳಲ್ಲಿ ಈಗಾಗಲೇ 2 ಯೇಸು ಸ್ವಾಮಿ ಪೂಜೆಗಳಲ್ಲಿ ಮಾತನಾಡುವಂತಹ ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಮೊದಲನೇದಾಗಿ ದೇವರ ಒಂದು ಕ್ಷಮಾಪಣೆ ವಿಷಯದಲ್ಲಿ ಕಲಿತುಕೊಂಡ್ವಿ. ಎರಡನೇದಾಗಿ ಆ ಕಳ್ಳರ ಮಧ್ಯದಲ್ಲಿ ದೇವರನ್ನ ನೇತು ಹಾಕಿದಾಗ ಆತನ ಒಂದು ರಕ್ಷಣೆ ವಿಷಯವಾಗಿ ಆತನ ಹೇಳಿದ ಇವತ್ತೇ ನನ್ನ ಪರದೇಶದಲ್ಲಿರುವಂತಹ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಈ ಗೌರವವಾಗಿರುವಂತಹ ಶಿಕ್ಷೆಯನ್ನು ಯೇಸು ಸ್ವಾಮಿಯನ್ನು ಅನುಭವಿಸಿ 3ನೇ ವಿಷಯ, ಈ ಕಲ್ವಾರಿ ಪೂಜೆಯಲ್ಲಿ ದೇವರು ಮಾತನಾಡಿದ 7 ಈ ಸತಪದಗಳಲ್ಲಿ ಅಥವಾ ಪ್ರಾಮುಖ್ಯವಾಗಿರುವ 7 ಮಾತುಗಳಲ್ಲಿ 3ನೇ ವಿಷಯ, ಮೊದಲನೇದಾಗಿ ನಾವು ನೋಡಿದ್ವಿ ಕ್ಷಮಾಪಣೆ ಅಂದ್ರೆ ಕ್ಷಮಿಸುವ ವಿಷಯ ಕಲಿಸಿದ್ರು. ಎರಡನೇದು ನಮಗೆ ರಕ್ಷಣೆ ಬೇಕಿರುವಂತಹ ವಿಷಯ ಕಲಿಸಿದ್ರು. 3ನೇದು ಏನ್ ಮಾಡ್ತಾ ಇದ್ದಾರೆ ದೇವರು, the third thing is he has making us to learn. ನಾನು ಈ ಲೋಕಕ್ಕೆ ಬಂದೆ, I came to this world, whatever the Father has given the work, ಅಂದ್ರೆ ನನಗೆ ತಂದೆ ನನಗೆ ಕೊಡಲ್ಪಟ್ಟಂತ ಕೆಲಸ ಅದನ್ನು ನಾನು ಪರಿಪೂರ್ಣಗೊಳಿಸಿ ಆ ಗೊಳಿಸು ಅಂದ್ರೆ ಪರಿಪೂರ್ಣ ಮಾಡೋಕೆ ಅಂತ ಮುಂಚಿತವಾಗಿ ಆ ಜವಾಬ್ದಾರಿಯನ್ನು ನಾನು ಕೊಡ್ತಾ ಇದ್ದೇನೆ. I am giving up the responsibility what God has given to when I came from heaven. So the relationships, ಅಂದ್ರೆ ದೇವರಲ್ಲಿ ನಾವು ಕಲಿಸಿಕೊಳ್ಳುವಂತ 3 ವಿಷಯ ಏನಂತ ಹೇಳಿದ್ರೆ, ಒಂದು ಸಂಬಂಧ ವಿಷಯವಾಗಿ ರಿಲೇಶನ್ಶಿಪ್. 3ನೇ ಕ್ರೂಜಲ್ಲಿ ದೇವರು ಮಾತನಾಡಿದ ವಿಷಯ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತೇವೆ. the third things we are learning about the relationship, ಅಂದ್ರೆ ಸಂಬಂಧದ ಬಗ್ಗೆ ದೇವರಲ್ಲಿ ಸಂಬಂಧವನ್ನು ಕೂಡಿಸುವುದನ್ನು ಕಲಿಸ್ಕೊಳ್ತಾ ಇದ್ದೇವೆ ಪೂಜೆಯಲ್ಲಿ. ಅಂತ ಕಷ್ಟವಿದೆ, ಅಂತ ನೋವಿದೆ, ಅಂತ ಭಾರವಾಗಿ ಅಲ್ಲಿ ಹುಳಿ ರಸವನ್ನ ಇಟ್ಟು ಆ ಮಧ್ಯದಲ್ಲಿ ಕೊಡುವಾಗ ಉಳಿತಾ ಇದೆ, ನೋವಾಗ್ತಾ ಇದೆ. 3 ಗಂಟೆ ಕಾಲ ಮಧ್ಯಾಹ್ನದಲ್ಲಿ ವಿಷಯದಲ್ಲಿ ದೇವರಿಗೆ ಸಂಬಂಧವನ್ನು ಕೂಡಿಸುವುದನ್ನು ಕಲಿಸ್ಕೊಡ್ತದೆ. ರಿಲೇಶನ್ಶಿಪ್, ಬಿಲ್ಡಿಂಗ್ ರಿಲೇಶನ್ಶಿಪ್, ಸಂಬಂಧವನ್ನು ಕೂಡಿಸ್ತಾ ಇದ್ದಾರೆ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ ಓದಿಕೊಳ್ಳೋಣ. ಓದೋಣ. ಯೇಸು ತನ್ನ ತಾಯಿಯನ್ನ ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಂದ್ರೆ ಮರಿಯಳಿಗೆ, ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಇವತ್ತಿನಿಂದ ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಹಲ್ಲೆಲೂಯಾ. 3ನೇ ವಿಷಯ ಕಲಿತುಕೊಳ್ಳುವಂತಹ ವಿಷಯ ಏನಂಬುದಾಗಿ ಹೇಳುವುದಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ. ಸೊ ದೇವರಲ್ಲಿ ಸಂಬಂಧ ವಿಷಯಗಳನ್ನ ಕೂಡಿಸುವಂತಹ ವಿಷಯಗಳನ್ನ ದೇವರು ನಮ್ಮೊಟ್ಟಿಗೆ ಮಾತನಾಡುವುದು ಏನೆಂಬುದಾಗಿ ಹೇಳುವುದಾದ್ರೆ ದ ಬಿಲ್ಡಿಂಗ್ ರಿಲೇಶನ್ಶಿಪ್. ನಾನು ಹೇಳಿದೆ ತಾಯಿ ಮಗನ ಸಂಬಂಧವನ್ನ ದೇವರು ಕೂಡಿಸ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್. ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಾಗ ಹೇಗೆ ಜನಿಸಿದ್ರು, ಅವಿಗೂ ಹೇಗೆ ಆತನ ಜನ್ಮವಾಯಿತು, ಮರಿಯನ ಕನ್ಯೆ. ಸೊ ಈ ಬಾಂಡ್ ವಿತ್ ಹೋಲಿ ಸ್ಪಿರಿಟ್, ಅರ್ಥ ಮಾಡ್ಕೊಳ್ಳಿ, ಪವಿತ್ರಾತ್ಮನಿಂದ ಗರ್ಭವಾಗಿತ್ತು. ಈಸ್ ನಾಟ್ ಬಿಲಾಂಗ್ ಟು ದ ವರ್ಲ್ಡ್, ರೈಟ್? ಅಂಡರ್ಸ್ಟ್ಯಾಂಡ್? ಆತನ ಲೋಕಕ್ಕೆ ಸಂಬಂಧಪಟ್ಟವನಲ್ಲ. ಅದಕ್ಕೆ ಈ ಲೋಕದ ಸಂಬಂಧವನ್ನ ಆತನು ಅದನ್ನ ಒಂದು ಮಾಡುವುದನ್ನ ಆತ ಕ್ರೂಜೆಯಲ್ಲಿ ಆತನು ಹೇಳ್ತಾ ಇದ್ದಾನೆ ಶಿಷ್ಯನಿಗೆ, ಯೋಹಾನಿಗೆ. ಅದನ್ನೇ ಅದಕ್ಕೆ ಯೋಹಾನ ಬರೆದ ಸುವಾರ್ತೆ ಪ್ರೀತಿಯ ಶಿಷ್ಯನಿಗೆ, ತಮ್ಮನಿಗೆ ಏನು ಹೇಳ್ತಾ ಇದ್ದಾನೆ, ಆತನು ಹೇಳ್ತಾ ಇದ್ದಾನೆ, ಅಮ್ಮ ಏನೋ ಓದಿ, ಏನದು 3ನೇ ಮಾತು ದೇವರು ಹೇಳಿದ್ದು, woman beyond the sun. ತಾಯಿಗೆ ಅಮ್ಮ ಇವನು ನಿನ್ನ ಮಗನು ಎಂಬುದಾಗಿ. ಇಲ್ಲಿ ದೇವರು ಯಾಕೆ ಹೇಳಿದ್ರೆ ಯೇಸು ಸ್ವಾಮಿ ಪವಿತ್ರವಾಗಿ ಗರ್ಭ
ಆಲ್ಮೈಟಿ ಗಾಡ್, ಆತನು ಪರಿಶುದ್ಧ ಆತ್ಮನ ಪವಿತ್ರಾತ್ಮದಿಂದ ಗರ್ಭ ಹೊಂದಿ ಆತನು ಜನ್ಮ ತಾಳಿದನು. ಅದಕ್ಕೆ ದೇವರು ಕ್ರೂಸಿಯಲ್ಲಿ ಹೇಳ್ತಾ ಇದ್ದಾನೆ, ಇಗೋ ತಾಯಿಯ ಮರಿಯಲೇ, ನಾನು ನಿನ್ನ ಗರ್ಭದಲ್ಲಿ ಬಂದೆ. ಆದ್ರೆ ಪವಿತ್ರಾತ್ಮ ದೇವರು ನನ್ನನ್ನು ಕಳಿಸಿದ ಉದ್ದೇಶವನ್ನ ನಾನಿವತ್ತು ಪರಿಪೂರ್ಣ ಮಾಡ್ತಾ ಇದ್ದೇನೆ. ಅದಕ್ಕೆ ನಿನಗೆ ಲೋಕದ ಸಂಬಂಧವನ್ನ ಇವತ್ತು ನಾನು ಒಂದು ಮಾಡ್ತಾ ಇದ್ದೀನಿ. ಲೋಕಕ್ಕೆ ಇರುವುದು ಲೋಕದ್ದು, ಪರಲೋಕಕ್ಕೆ ಇರುವುದು ಸಂಬಂಧಪಟ್ಟಿದ್ದು ಪರಲೋಕಕ್ಕೆ. ಪ್ರೇರಣೆ ನಿಮಗೆ ಗೊತ್ತಾ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಇಗೋ ಅಮ್ಮ ಮರಿಯಲಿಗೆ, ಅಮ್ಮ ಇಗೋ ಈತನು ನಿನ್ನ ಮಗನು. ಆತನಿದ್ದಾನೆ, ಇಗೋ ಈತನು, ಇವಳು ನಿನ್ನ ತಾಯಿ ಎಂಬುದಾಗಿ ಅಲ್ಲಿ ಕಲಿತುಕೊಳ್ಳುವಂತ ವಿಷಯಗಳನ್ನ ನಾವು ನೋಡಿಕೊಳ್ಳುತ್ತೇವೆ. ಇಲ್ಲಿ ದೇವರ ವಾಕ್ಯ ಬಹಳ ಅನೇಕವಾದಂತಹ ವಿಷಯಗಳನ್ನ ನಾವು ಮುಂದೆ ಹೋಗುವಾಗ ಅಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ಹೇಳುವುದಾದ್ರೆ, ನಾನು ಇಂಗ್ಲಿಷ್ನಲ್ಲಿ ಒಂದು ದ ಕಂಪ್ಯಾಷನ್, ದ ಥಿಯುಟಿ ಅಂಡ್ ನ್ಯೂ ಫ್ಯಾಮಿಲಿ ಇನ್ ಕ್ರೈಸ್ಟ್, ಮೂರು ವಿಷಯಗಳು ಒಂದು ನಮಗೆ ಬರೆಯಲ್ಪಟ್ಟಿದೆ ಇಂಗ್ಲಿಷ್. ದ ಕಂಪ್ಯಾಷನ್, ದೇವರು ಅಲ್ಲಿ ಅವರ ಮೇಲೆ ಇರುವಂತಹ ಒಂದು ಕಂಪ್ಯಾಷನ್, ಒಂದು ಕರುಣೆಯನ್ನ ತೋರಿಸಿದ್ರು ಈ ಜನರ ಮೇಲೆ. ಅಂದ್ರೆ ಈತನು ನಿನ್ನ ಮಗ ಪ್ರೀತಿಯನ್ನ ತೋರಿಸಿದ್ರು. ಎರಡನೇದು ಅಕ್ಟಿವಿಟಿ, ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿ ಕೆಲಸಗಳನ್ನ ಆತನಿಗೆ ಒಪ್ಪಿಸಿದ್ರು. ಮೂರನೇದು ದ ನ್ಯೂ ಫ್ಯಾಮಿಲಿ ಇನ್ ಕ್ರೈಸ್ಟ್, ಅಂದ್ರೆ ಆತನು ನೀನು ಕ್ರಿಸ್ತನಲ್ಲಿ ಹೊಸ ಕುಟುಂಬವಾಗಿ ನೀನು ಕಾಣಬೇಕೆಂಬ ವಿಷಯನ ಮೂರನೇದಲ್ಲಿ ನಾವು ಕಲಿತುಕೊಳ್ಳುವಂತ ಕಾರ್ಯವಾಗಿದೆ ಬೇರೆ. ಆಮೇಲೆ ಇಲ್ಲಿ ಹಾಗೆ ನನ್ನ ವಾಕ್ಯಗಳನ್ನ ಅದನ್ನು ಬರೆಯುವಾಗ ಮತ್ತಾಯನ ಬರೆದ ಸುವಾರ್ತೆ ಇಸ್ ಅ ಫೋಕಸಿಂಗ್ ಆನ್ ಲವ್, ಅಂದ್ರೆ ಪ್ರೀತಿಯ ಬಗ್ಗೆ ಇಲ್ಲಿ ಬರೆಯುವುದನ್ನ ನಾವು ನೋಡ್ತೇವೆ. ಏನುವುದಾಗಿ ಹೇಳಿದ್ರೆ, ಇದು ತನ್ನ ಈ ಎಸ್ಟಾಬ್ಲಿಷ್ ಅ ಸ್ಪಿರಿಚುವಲ್ ಫ್ಯಾಮಿಲಿ ಫೋಕಸ್ ಆನ್ ಲವ್ ಎಂಬುದಾಗಿ ನಾನು ಅದನ್ನ ಬರೆಯಲ್ಪಟ್ಟಿದೆ. ಆತನ ಒಂದು ಆತ್ಮೀಯ ಎಂಬುದಾಗಿ ಹೇಳುತ್ತಾ ಅಂತಂದ್ರೆ ಆತ್ಮಿಕ ಕುಟುಂಬವನ್ನ ಅದನ್ನು ಇಲ್ಲಿ ಕಟ್ಟುವುದನ್ನು ನೋಡ್ತಾ ಇದ್ದೇವೆ, ಸಂಬಂಧವನ್ನ ಬೆಳೆಸುವುದನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49 ಮತ್ತು 50ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49 ಮತ್ತು 50ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾರಾದರೂ ಅದನ್ನು ಓದಿ. ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ, ನನಗೆ ತಮ್ಮನು ತಾಯಿಯು ತಂಗಿಯು ತಾಯಿಯು ಆಗಬೇಕು ಅಂದನು. ಏನು ದೇವರು ನಡೆಸಲು, ಯಾರು ಪರಲೋಕ ತಂದೆಯ ಚಿತ್ತದಂತೆ ನಡೀತಾರೋ ಅವರೇ ನನಗೆ ಅನ್ನ ತಮ್ಮ. ಪ್ರೀತಿ, ದೇವರು ಈ ಸಂಬಂಧವನ್ನ ಕಟ್ಟುತ್ತಾ ಇದ್ದಾರೆ. ಏನೆಂಬುದಾಗಿ ಹೇಳ್ತಾ ಇದ್ದಾನೆ ಇಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ಶಿಷ್ಯರು, ನಿನ್ನ ತಂದೆ ತಾಯಿಗಳು ಬಂದಿದ್ದಾರೆ, ನಿನ್ನ ತಮ್ಮನು ಬಂದಿದ್ದಾನೆ, ಯಾರಿಗೆ ವಾಕ್ಯಕ್ಕೆ ಬಂದಿದ್ದಾರೆ. ಅವಾಗ ದೇವರು ಏನು ಹೇಳ್ತಾ ಇದ್ದಾನೆ, ಅವ್ರ ತಮ್ಮ ಬಂದಾಗ ಯಾರು ದೇವರ ಚಿತ್ತದಂತೆ ನಡೀತಾರೆ ಅವರನ್ನು ತಂದಿದ್ದಾರೆ. ಅದಕ್ಕೆ ದೇವರು ಈ ಕಲ್ವಾರಿ ಪೂಜೆಯಲ್ಲಿ ಏನು ಕಲಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಈ ಲೋಕಕ್ಕೆ ಸಂಬಂಧನ ನಾನು ಪ್ರೀತಿಯ ಮೂಲಕವಾಗಿ ನನ್ನ ಆತ್ಮಿಕ ಜೀವನವನ್ನ ಇವತ್ತು ನಾನು ದೇವರು ಕಳಿಸಿದ ಒಂದು ಕೆಲಸ ಅಥವಾ ಜವಾಬ್ದಾರಿಗೆ ಒಡಂಬಡಿಕೆ ನಾನು ಮುಗಿಸಿ ಹೋಗ್ತಾ ಇದ್ದೀನಿ. ಅದಕ್ಕೆ ಆ ಸಂಬಂಧವನ್ನ ನಾನು ನಿಮಗೆ ಕಟ್ಟುತ್ತಾ ಇದ್ದೇನೆ. ಅದಕ್ಕೆ ತಾಯಿ ಹೇಳ್ತಿದ್ದೇನೆ, ಈತನು ನಿನ್ನ ಮಗನು. ಸೊ ಇನ್ನೊಂದು ವಾಕ್ಯ ಬಹಳ ಇಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 69:8ನೇ ವಚನ. ಕೀರ್ತನೆ 68 1ನೇ ವಚನ. ಬೇಗ ಕೀರ್ತನೆ 69:8ನೇ ವಚನ. 69:8. ನನ್ನ ಅಣ್ಣ ತಮ್ಮಂದಿರಿಗೆ ಹೆರನಂತದೇನು ಒಡಹುಟ್ಟಿದವರಿಗೆ ಪರಕೀಯನಂತಿದ್ದೇನೆ. ನಿನ್ನ ಹಳೆಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ಧರಿಸಿದೆ. ನೋಡಿ, ನನ್ನ ಅಣ್ಣ ತಮ್ಮಂದಿರಿಗೆ ಎರಡಂತಾದರೂ ಒಡ ಹುಟ್ಟಿದವರಿಗೆ ಪರಿಚಯದಂತಿದ್ದೇನೆ ಅಂತ ಆಗ್ತದೆ. ಪರಿಚಯದಂತಂದ್ರೆ ದೇವರು ಆಲ್ರೆಡಿ ಕೀರ್ತನ ಮುಂಚೆ ಬರೆಯಲ್ಪಟ್ಟಿದೆ. ಏನಂತಂದ್ರೆ, ನಾನು ಬಂದಿದ್ದು ಮಾತ್ರ ಜನರಿಗೆ ರಕ್ಷಣೆ ಬಿಡುಗಡೆ ಮಾಡಿ ನಿತ್ಯ ಜೀವ ಮಾಡೋಕೆ. ಈ ಲೋಕಕ್ಕೆ ನಾನು ಹೊರಗೆ ಒಡ ಹುಟ್ಟಿದವನಲ್ಲ. ಐ ಆಮ್ 100% ಗಾಡ್, 100% ಹ್ಯೂಮನ್ ಬೀಯಿಂಗ್. ನಾನು 100% ನಾನು ಮನುಷ್ಯನಾಗಿದ್ದೆ, 100% ದೇವರಾಗಿದ್ದರು. ವಿ ನೀಡ್ ಟು ಲರ್ನ್ ದಟ್ ಬಿಕಾಸ್ ಈ ಸಫರ್ಡ್. ಆತನು ಯಾಕೆ ಕಷ್ಟವನ್ನು ಅನುಭವಿಸಿದಂದ್ರೆ, ಮನುಷ್ಯರಿಗೆ ಮನುಷ್ಯನ ರಕ್ತ ಬೇಕಾಗಿತ್ತು, ಪಾಪ ಉದ್ಧಾರ ಆಗಬೇಕಿತ್ತು.
ತೋರಿಸುವುದನ್ನ ದೇವರು ನಮಗೆ ಇಲ್ಲಿ ಕಲಿಸಿಕೊಡ್ತಾರೆ. ಮೊದಲನೇ ತಿಮೋಥಿ 5ನೇ ಅಧ್ಯಾಯ 8ನೇ ವಚನ. ಮೊದಲನೇ ತಿಮೋಥಿ 5ನೇ ಅಧ್ಯಾಯ 8ನೇ ವಚನ ಓದಿ. ಮೊದಲನೇ ತಿಮೋಥಿ 5ನೇ ಅಧ್ಯಾಯ 8ನೇ ವಚನ ಬೇಗ. ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನ ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬಿದವನಿಗಿಂತ ಕಡೆಯಾದನು ಆಗಿದ್ದಾನೆ. ನೋಡಿ, ಮನೆಯವರನ್ನ, ಅದಕ್ಕೆ ದೇವರು ತನ್ನ ಕುಟುಂಬವನ್ನ, ಆತ್ಮಿಕ ಕುಟುಂಬವನ್ನ ಏನ್ ಮಾಡ್ತಾ ಇದ್ದಾನೆ? ಸಂರಕ್ಷಣೆ ಮಾಡ್ತಾ ಇದ್ದಾನೆ, ಕೂಡಿಸ್ತಾ ಇದ್ದಾನೆ, ಹೊಂದಾಣಿಕೆ ಮಾಡಿಕೊಡ್ತಾ ಇದ್ದಾನೆ. ಯಾಕಂದ್ರೆ ನಾನು ಈಗ ತಂದೆ ಬಳಿಗೆ ಹೋಗ್ತಾ ಇದ್ದೇನೆ. ನನ್ನ ತಾಯಿ ಮುಂದೆ ನನ್ನನ್ನು ನೋಡಲ್ಲ. ಹಲ್ಲೆಲೂಯಾ. ಇನ್ನು ಮುಂದೆ ನಿನ್ನನ್ನು ನೋಡಲ್ಲ. ಈಗ ನಿನ್ನ ಮಗ ಇಲ್ಲಿದ್ದಾನೆ. ಈಗ ನಿಮ್ಮ ಜೀವನವನ್ನ ಈಗ ನಡೆಸಿ, ಆತ್ಮಿಕವಾಗಿರುವಂತ ಜೀವನವನ್ನ ಕಟ್ರಿ, ಸಂಬಂಧವನ್ನ ಕಟ್ರಿ. ಎಲ್ಲ ಲೋಕದವರಿಗೆ ದೇವರು ಹೇಳಿದ್ರು, ನನ್ನನ್ನು ಯಾರು ಪ್ರೀತಿಸ್ತಾರೆ ನೀವು ಪ್ರೀತಿನ ಹಂಗಿನಲ್ಲಿದ್ದೀರಾ. ಯೋನ ಬರೆದ ಮೊದಲೇ ಯೋನ 4ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟ ಆಗಿದೆ. ಯಾರಲ್ಲಿ ಪ್ರೀತಿ ಇಲ್ಲ ಅದರಲ್ಲಿ ದೇವರಿಲ್ಲ. ಅದಕ್ಕೆ ದೇವರೇ ಆ ಪ್ರೀತಿಯ ಕಾರಣ ತನ್ನ ತಾಯಿ ಮತ್ತು ತನ್ನ ತಮ್ಮನನ್ನ ಇಲ್ಲಿ ಒಂದು ಸಂಬಂಧವನ್ನ ಮಾತನಾಡುವಂತ ವಿಷಯ, ಮೂರನೇ ವಿಷಯ, ಆ ಕಲ್ವಾರಿ ಪೂಜೆಯಲ್ಲಿ ದೇವರ ಹತ್ರ ಮರಳಿಗೆ, ಅಮ್ಮ ಈಗೋ ಈತನು ನಿನ್ನ ಮಗನೇ ಎಂಬುದಾಗಿ. ನಾವು 4ನೇ ವಿಷಯಕ್ಕೆ ನಾವು ಹೋಗೋಣ ಪ್ರಯತ್ನ. 4ನೇ ವಿಷಯ, ಕ್ರೂಜಲ್ಲಿ ದೇವರು ಈ ಸತಪದಗಳಲ್ಲಿ ನುಡಿದಂತ 4ನೆಯ ವಿಷಯ ಏನೆಂಬುದಾಗಿ ಹೇಳಿದರೆ, ಎಲಿ ಎಲಿ ಲಮಾ ಸಬಕ್ತಾನಿ, ಮೈ ಗಾಡ್ ವೈ ಹ್ಯಾಸ್ಟ್ ಥೌ ಫಾರ್ಸೇಕನ್ ಮೀ ಎಂಬುದಾಗಿ ನಾವು ಇದು ಭಾಷೆಯಲ್ಲಿ, ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದಾಗಿ ಹೇಳಿದ್ರೆ ಎಲಿ ಎಲಿ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದೀ. ಮೊದಲನೇದಾಗಿ ದೇವರು ಕ್ಷಮಾಪಣೆ ವಿಷಯವಾಗಿ ಮಾತನಾಡಿದ್ರು. ಎರಡನೇದಾಗಿ ದೇವರು ಒಂದು ರಕ್ಷಣೆ, ಸಾಲ್ವೇಷನ್ ಬಗ್ಗೆ ಹೇಳಿದರು. ಮೂರನೇದಾಗಿ ರಿಲೇಶನ್ಶಿಪ್, ಒಂದು ಸಂಬಂಧನ ಕೂಡಿಸಿದ ವಿಷಯವಾಗಿ. 4ನೇ ವಿಷಯವಾಗಿ ಇಲ್ಲಿ ನಾವು ಕಲಿತುಕೊಳ್ಳೋದಂದ್ರೆ, ದೇವರು ಯೇಸು ಸ್ವಾಮಿ ತನ್ನ ತಂದೆ ಕೇಳ್ತಾ ಇದ್ದಾರೆ. ಅಂದ್ರೆ ಹಿಂಸೆ ಆಗ್ತಾ ಇದೆ, ಸರಿಯಾದ ತಾಳ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ಬಹಳ ಆ ಬಿಸಿಲಿನಲ್ಲಿ ಬರ್ತಿರುವಾಗ ರಕ್ತ ಸುರಿತಾ ಇದೆ. ಆ ಆನೆಯನ್ನು ತಗೊಂಡು ಕಾಲಿಗೆ ಕೈಗೆ ಆತನಿಗೆ ಹೊಡೆದಿದ್ದಾರೆ. ಅಂತ ಬಾಧೆಗಳಲ್ಲಿ ನನಗೆ ಯೇಸು ಸ್ವಾಮಿ ಎಲಿ ಎಲಿ ನಮಸ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ. ತನ್ನನ್ನು ತಾನು ಕಲಿತುಕೊಳ್ಳುವುದ್ರೆ ಅಪಾರ್ಟ್ಮೆಂಟ್ ಎಂಬುದಾಗಿ ನಾವು ಇಂಗ್ಲಿಷ್ ನಲ್ಲಿ ನೋಡಿದರೆ ತ್ಯಜಿಸುವಿಕೆ. ನನ್ನನ್ನು ತ್ಯಜಿಸಿದ್ಯಾ ದೇವರೇ, ತಂದೆ ನನ್ನನ್ನು ಬಿಟ್ಟಿದ್ಯಾ, ನನ್ನನ್ನು ಕೈ ಬಿಟ್ಟಿದ್ಯಾ ಎಂಬುದಾಗಿ ತ್ಯಜಿಸುವ ವಿಷಯವಾಗಿ 3 ವಿಷಯ ನೋಡಿದ್ವಿ. ಈ ಲೋಕಕ್ಕೆ ದೇವರು ಕ್ಷಮಾಪಣೆ, ರಕ್ಷಣೆ ಮತ್ತೆ ಸಂಬಂಧ ಕೂಡಿಸಿದನ್ನು ಮಾತಾಡಿದ್ರು. 4ನೇ ವಿಷಯ ತನ್ನ ಬಗ್ಗೆ, ಈ ಶರೀರ ಬಗ್ಗೆ. ನನಗಿಷ್ಟು ಗೋಳು, ನನಗೆ ನೋವು ಆಗ್ತಾ ಇದೆ, ನನಗೆ ತಾಳ್ಕೊಳ್ಳುವುದಕ್ಕೆ ನೀನು ಶಕ್ತಿ ಕೊಡು ತಂದೆ, ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡಿಕೊಳ್ಳಬಹುದು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ ನಾವು ಓದಿಕೊಳ್ಳೋಣ ಪ್ರೇರಣೆ. 4ನೇ ವಿಷಯವಾಗಿ ನನ್ನ ದೇವರು ಆ ಗ್ರೀಕ್ ಭಾಷೆಯಲ್ಲಿ ಮಾತನಾಡಿದಂತ ಆ ವಿಷಯ, ಎಲಿ ಲಮಾ ಸಬಕ್ತಾನಿ, ಮೈ ಗಾಡ್ ವೈ ಹ್ಯಾಸ್ಟ್ ಥೌ ಫಾರ್ಸೇಕನ್ ಮೀ ಎಂಬುದಾಗಿರುವಂತಹ ವಿಷಯವನ್ನು ನಾವು ಕಲಿತುಕೊಳ್ಳೋಣ. 27:46 ಯಾರಾದರೂ ಓದಿ. ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂದು ಕೈ ಬಿಟ್ಟಿದ್ದೆಂದು ಮಹಾಧ್ವನಿ
ಮುರಿಯಲ್ಪಡ್ತಾ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ಅಲ್ಲಿ 3 ಗಂಟೆ ಕಾಲ ಅಲ್ಲಿ ಕತ್ತಲವಾಯಿತು. ಆ ಸಮಯದಲ್ಲಿ ಘೋರವಾಗಿರುವಂತಹ ಬಿಸಿಲಿನಲ್ಲಿ ಆತನಿಗೆ ತಾಳಲಾರದೆ, ಅಯ್ಯೋ ನನಗೆ ಇದು ಸಾಕಾಗುತ್ತಾ ಇದೆ, ಈ ಜನರಿಗೋಸ್ಕರ ಇವರು ಮಾಡಿದ ಅಪರಾಧಗಳ ನಿಮಿತ್ತವಾಗಿ ತಂದೆ ಯಾಕೆ ನನ್ನನ್ನು ನಿನ್ನ ಕೈ ಬಿಡ್ತಾ ಇದೆಯಾ ಎಂಬುದಾಗಿ ಮಹಾತ್ಮನಿಂದ ಕೂಗುವಂಥದ್ದನ್ನು ನಾನು ನೋಡ್ತೇವೆ. ಯಾರಿಗೋಸ್ಕರ ವೇದ, ಯಾರಿಗೋಸ್ಕರ ಪೂಜಾ? ನಾನು ನೀನು ಮಾಡಿದ ಅನ್ಯಾಯ ನಿಮಿತ್ತವಾಗಿ ನನ್ನ ಕರ್ತನಾದ ದೇವರು ಇಲ್ಲಿ ಅನುಭವಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅಪಾರ್ಟ್ಮೆಂಟ್ ಅಂದ್ರೆ ತ್ಯಜಿಸುವಿಕೆಯ ವಿಷಯವಾಗಿ ತನ್ನ ತಂದೆಗೆ ಆತನು ಕೇಳಿಕೊಳ್ಳುವಂತ ವಿಷಯ ಆಗಿದೆ. ಅಂದ್ರೆ ದೇವರು ಮತ್ತು ಈ ನಾವು ಬರೆದಂತ ವಿಷಯ ನಮಗೆ ಹೇಳೋದಾದ್ರೆ the agony of taking on human sin and the separation from the Father. ಅಂದ್ರೆ ಆತನು ಬಹಳ ಮಹಾತ್ಮನಿಂದ ಈ ಜನರ ಪಾಪಗಳ ನಿಮಿತ್ತವಾಗಿ ದೇವರು ತನ್ನನ್ನು ತ್ಯಜಿಸಿದ್ದಾನೆ ತಂದೆ ಎಂಬುದಾಗಿ ಆತನಿಗೆ ಕೂಗಿಕೊಳ್ಳುವಂತ ವಿಷಯ ನಾವಿಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಇದು 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನ ಓದಿಕೊಳ್ಳೋಣ. 2 ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. ಯಾರಾದ್ರೂ ಬೇಗ ಓದಿ, ಯಾಕಂದ್ರೆ ಸಮಯ ನಮಗೆ ಕೊಂಚವಾಗಿರುವುದರಿಂದ ನಾವು ಬೇಗನೆ ನಾವು ಓದೋಣ. 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದಿಕೊಳ್ಳೋಣ ಬೇಗನೆ. ನಿಮ್ಮನ್ನ ಬೇಡಿಕೊಳ್ಳುತ್ತೇವೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ನೋಡಿ, ನಾವು ಮಾಡಿದ ಅನ್ಯಾಯಕ್ಕೋಸ್ಕರ ನಿಮಿತ್ತವಾಗಿ ಆತನನ್ನ ಪಾಪ ಸ್ವರೂಪಿಯಾಗಿ ತಂದೆ ಮಾಡಿದನು. ಆ ನಿಮಿತ್ತವಾಗಿ ಆತನಿಗೆ ಘೋರವಾದ ಶಿಕ್ಷೆಯನ್ನ ಅನುಭವಿಸುವಂತದ್ದನ್ನ ನಾವು ಕಲಿತುಕೊಳ್ಳುತ್ತಾ ಇದ್ದೇವೆ. ತ್ಯಜಿಸುವಿಕೆ ತಂದೆ, ಈ ಜನರ ಪಾಪದಿಂದ ನನ್ನನ್ನು ಯಾಕೆ ನಿನ್ನನ್ನು ಬಿಟ್ಟು ಬಿಟ್ಟಿದ್ದಿ ಎಂಬುದಾಗಿ ಆತನು ಕೂಗುವಂತ ತನ್ನನ್ನೇ ತನ್ನ ಇರುವಂತ ದೇವರು ಮತ್ತು ಆತನಿರುವಂತ ಆ ಸಂಬಂಧವಾಗಿರುವಂತ ತ್ಯಜಿಸುವಿಕೆ ವಿಷಯವಾಗಿ ಆತನು ಮಾತನಾಡುವಂತ ವಿಷಯನ ನಾವಿಲ್ಲಿ ಕಲಿತುಕೊಳ್ತಾ ಇದ್ದೇವೆ. ಅಲ್ಲೇ ಮತ್ತೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಇಲ್ಲಿ ಬರೆದಿದ್ದೇನೆ ಏನಂತ ಹೇಳಿದ್ರೆ, ಕೊಲೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನ. ಕೀರ್ತನೆ 22:1. ಕೀರ್ತನೆ 22:1. ಬೇಗ ಕೀರ್ತನೆ 22:1. ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ? ಯಾಕೆ ನನಗೆ ಸಹಾಯ ಮಾಡಲಿಲ್ಲ? ನನ್ನ ಕೂಗು ಕೇಳಿದೆಯೋ? ನನ್ನ ಕೂಗು ನೀನು ಕೇಳಿದೆಯೋ? ದೂರವಾಗಿದ್ದಿ. ದೂರ ಯಾಕಾಗಿದ್ದಿ? ನನ್ನ ದೇವರೇ ಹಾಗಾದ್ರೆ ನೋಡಿ, ಮತ್ತೆ ದೇವರಿತು ನನ್ನ ದೇವರೇ ನೋಡು. ಇದು ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕ್ರೂಸಿಗೆ ಹಾಕಲ್ಪಡ್ತಾನೆ. ಆತನು ಈ ರೀತಿಯಾಗಿ ತಂದೆಗೆ ಕೂಗುತ್ತಾನೆಂಬುದಾಗಿ ಆಲ್ರೆಡಿ ಕೀರ್ತನೆ ಪಾದದಲ್ಲಿ ಬರೆಯಲ್ಪಟ್ಟಿದ ಮುಂಚಿತವಾಗಿ ನನ್ನ ದೇವರೇ ಯಾಕೆ ದೂರಾಗಿದ್ದೀಯಾ? ನನಗೆ ಯಾಕೆ ತ್ಯಜಿಸಿದ್ಯಾ ನೀನು? ಈ ಜನರ ಪಾಪ ನಿಮಿತ್ತವಾಗಿ ನಾನು ಬಂದಲ್ಲ ರಕ್ಷಣೆ ಮಾಡೋದಕ್ಕೋಸ್ಕರ ಅಂತ ದೇವರು ಇಲ್ಲಿ ಕೇಳುವಂತ ಕಾರ್ಯವನ್ನ ನಾವು ನೋಡ್ತಾ ಇದ್ದೇವೆ.